ಅತ್ತ ಹುಲಿಯ ರಾಜ ಹುಲಿ ಯುದ್ಧ, ಇತ್ತ ಮರಿಗಳ ಮಹಾಸಂಗ್ರಾಮ. ವರುಣ ಯುದ್ಧಕ್ಕೆ ಬದಲು ಶಿರಾದಲ್ಲಿ ನಡೀತಿದ್ಯಾ ಮರಿ ಹುಲಿಗಳ ಯುದ್ಧ? ದಿ ಲಯನ್ ಕಿಂಗ್ ಸಿನಿಮಾದಷ್ಟೇ ರೋಚಕವಾಗುತ್ತಿದೆ ಶಿರಾ ಕ್ಷೇತ್ರದ ಸಮರ. ಬಬ್ರುವಾಹನ ಸಿನಿಮಾದ ಈ ಹಾಡು ಮಂಡ್ಯ ರಣಕಣದ ಸೋಲಿನ ಸಂಕಟದ ಕಥೆ ವ್ಯಥೆಯೊಂದನ್ನು ಸಾರಿ ಸಾರಿ ಹೇಳುತ್ತದೆ. ಜನಪ್ರಿಯ ರಾಜಕಾರಣಿಗಳ ಮಕ್ಕಳ ಆರಂಗೇಟ್ರಂ ಅಟ್ಟರ್ ಫ್ಲಾಪ್ ಆದರೆ ಏನಾಗುತ್ತೆ ಅನ್ನೋದನ್ನು ಎಲ್ಲಿದ್ದೀಯಪ್ಪ ನಿಖಿಲ್ ಸರ್ವಕಾಲಕ್ಕೂ ಸಲ್ಲುವ ಸಾಕ್ಷಿಯಾಗಿ ಉಳಿದಿದೆ. ಈ ಮಾತನ್ನು ಹೇಳೋದಕ್ಕೂ ಕಾರಣವಿದೆ. ಸದ್ಯ ಶಿರಾ ವಿಧಾನಸಭಾ ಕ್ಷೇತ್ರಕ್ಕೆ ನಡೀತಿರೋ ಉಪಚುನಾವಣಾ ರಣಕಣ ದಿ ಲಯನ್ ಕಿಂಗ್ ಸಿನಿಮಾವನ್ನ ನೆನಪು ಮಾಡುತ್ತಿದೆ. ಯಾಕಂದ್ರೆ ಶಿರಾ ಯುದ್ಧದಲ್ಲಿ ಬರೀ ಮರಿಹುಲಿಗಳ ಆರ್ಭಟ ಅಬ್ಬರವೇ ಜೋರಾಗಿದೆ. ಜೆಡಿಎಸ್ ಪಕ್ಷ ಉಳಿಸಬಲ್ಲ ಅಸಲಿ ನಾಯಕ ಬಬ್ರುವಾಹನ ಪ್ರಜ್ವಲ್ ರೇವಣ್ಣ. ಹೌದು, ಜೆಡಿಎಸ್ನ ಅಸಲಿ ಯುವರಾಜನ ಪಟ್ಟ ಪ್ರಜ್ವಲ್ ರೇವಣ್ಣಗೆ ದಕ್ಕಬೇಕು. ಆದರೆ ಕುಮಾರಸ್ವಾಮಿ ತಮ್ಮ ಪುತ್ರನ ಮೇಲಿನ ವ್ಯಾಮೋಹದಿಂದ ಆ ಪಟ್ಟವನ್ನು ನಿಖಿಲ್ಗೆ ನೀಡುತ್ತಾರೆ. ನಿಜವಾಗಿಯೂ ಮಂಡ್ಯ ರಣಕಣದಲ್ಲಿ ಇದೇ ರೇವಣ್ಣ ಇದ್ದಿದ್ರೆ ಆಟವೇ ಬೇರೆಯಾಗಿರುತ್ತಿತ್ತು. ಬಬ್ರುವಾಹನನಂತೆಯೇ ವೀರಾವೇಶದಿಂದ ಕಾದಾಡಿ ಸುಮಲತಾರ ಪ್ರೀತಿಯನ್ನು ಗಳಿಸಿ ಕಡಿಮೆ ಮತಗಳ ಅಂತರದಿಂದ ಸೋಲುತ್ತಿದ್ದರು. ಇಂಥ ಜಾಣ ಶಿರಾ ಕ್ಷೇತ್ರದಲ್ಲಿ ನಿಜಕ್ಕೂ ಕಮಾಲ್ ಮಾಡುತ್ತಿದ್ದಾರೆ. ತುಮಕೂರಿನ ಜೆಡಿಎಸ್ ನಾಯಕರೆಲ್ಲ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಮೇಲಿನ ಕೋಪಕ್ಕೆ ಮನೆಯಿಂದ ಹೊರಗೆ ಬರುತ್ತಿಲ್ಲ. ಆದರೂ ಸಹ ಪ್ರಜ್ವಲ್ ರೇವಣ್ಣ ಅನ್ನೋ ಮರಿಹುಲಿ ಶತಾಯಗತಾಯ ಹೋರಾಡುತ್ತಿದೆ. ಆದರೆ ನಿಜಕ್ಕೂ ಇಲ್ಲಿ ರಣರೋಚಕ ಯುದ್ಧ ಅಂತ ಕಾಣಿಸುತ್ತಿರೋದು ಜೂನಿಯರ್ ಹುಲಿಯ ಹಾಗೂ ಜೂನಿಯರ್ ರಾಜ ಹುಲಿಗಳ ನಡುವಿನ ಕಾದಾಟ. ವರುಣಾದಲ್ಲಿ ಯುದ್ಧ ನಡೆಯಲಿಲ್ಲ. ಶಿರಾ ಸೀಮೆಗಾಗಿ ಜೂನಿಯರ್ಗಳ ಜಂಗಿ ಕುಸ್ತಿ. ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕಣಕ್ಕಿಳಿಯುತ್ತಾರೆ. ಇಂಥದ್ದೊಂದು ಸುದ್ದಿ 2018ರಲ್ಲಿ ಹರಿದಾಡಿದ್ದೇ ತಡ ಬಿಎಸ್ವೈ ಪುತ್ರ ವಿಜಯೇಂದ್ರ ಸಹ ಅದೇ ಕ್ಷೇತ್ರದಿಂದ ಕಣಕ್ಕಿಳಿಯುತ್ತಾರೆ ಅನ್ನೋ ಮಾತುಗಳು ಕೇಳಿಬಂದಿದ್ದವು. ಆದರೆ ಬಿಜೆಪಿ ಹೈಕಮಾಂಡ್ ಇಂಥದ್ದೊಂದು ಯುದ್ಧಕ್ಕೆ ಅವತ್ತು ಹಸಿರು ನಿಶಾನೆ ತೋರಿರಲಿಲ್ಲ. ಅವತ್ತು ಜೂನಿಯರ್ ಹುಲಿಯ ಹಾಗೂ ಜೂನಿಯರ್ ರಾಜ ಹುಲಿ ಯುದ್ಧ ನಡೆಯಲಿಲ್ಲ. ಇದೀಗ ಶಿರಾ ಸೀಮೆಯಲ್ಲಿ ಯತೀಂದ್ರ ಹಾಗೂ ವಿಜಯೇಂದ್ರ ನಡುವೆ ಯುದ್ಧ ನಡೀತಿದ್ಯಾ ಅನಿಸುತ್ತೆ. ಶಿರಾದಲ್ಲಿ ಬಿಜೆಪಿಯನ್ನು ಕನಿಷ್ಠ 2ನೇ ಸ್ಥಾನಕ್ಕೆ ತರಲೇಬೇಕು ಅಂತ ವಿಜಯೇಂದ್ರ ಉಸ್ತುವಾರಿ ಜವಾಬ್ದಾರಿ ಹೊತ್ತಿದ್ದಾರೆ. ಇನ್ನು ಯತೀಂದ್ರ ತಮ್ಮ ಅಭ್ಯರ್ಥಿ ಟಿಬಿ ಜಯಚಂದ್ರರನ್ನು ಗೆಲ್ಲಿಸೋಕೆ ಅಖಾಡದಲ್ಲಿ ಮಿಂಚಿನ ಸಂಚಲನ ಸೃಷ್ಟಿಸುತ್ತಿದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಗೆಳೆಯನನ್ನ ಶತ್ರುಪಾಳ್ಯಕ್ಕೆ ಕಳುಹಿಸಿದ್ದೇಕೆ?
ಹೌದು, ಇದೇ ಪ್ರಶ್ನೆಯೇ ಬಹುಮುಖ್ಯ ಅನಿಸೋದು. ಲಾಯರ್ ರಾಮಯ್ಯನ ಮಗ ಡಾಕ್ಟರ್ ರಾಮಯ್ಯ ಅನ್ನೋದು ಬಹುಪಾಲು ಮಂದಿಗೆ ಗೊತ್ತಿಲ್ಲ. ಹುಲಿಯ 48ರ ಮಾಡೆಲ್, ಜೂನಿಯರ್ ಹುಲಿಯ 80ರ ಮಾಡೆಲ್. ಸ್ಪೀಡು ಬೇರೆನೇ ಇರುತ್ತೆ. ಹಾಗಾಗಿಯೇ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ಗೆಳೆಯ ಡಾಕ್ಟರ್ ರಾಜೇಶ್ರನ್ನು ಬಿಜೆಪಿಗೆ ಕಳುಹಿಸಿದ್ದು ಯಾಕಾಗಿ ಅನ್ನೋದು ಅಚ್ಚರಿ ಮೂಡಿಸುತ್ತಿದೆ. ಇದು ಸಹ ಬಿಜೆಪಿ ಪಾಲಿಗೆ ಮುಟ್ಟಿ ನೋಡಿಕೊಳ್ಳುವ ಅಸ್ತ್ರವೇ ಆಗಿದೆಯಾ ಅನ್ನೋ ಅನುಮಾನವೂ ಮೂಡುತ್ತಿದೆ. ಹಾಗಂತ ಶಿಕಾರಿಪುರದ ಮರಿ ರಾಜ ಹುಲಿ ಸುಮ್ಮನೆ ಕೂತಿಲ್ಲ. ಲಿಂಗಾಯತರೇ ಇದ್ದ KR ಪೇಟೆ ಗೆದ್ದ ಗುಂಗಿನಲ್ಲೇ ಶಿರಾ ಗೆಲ್ಲೋ ಕನಸು ಕಾಣುತ್ತಿಲ್ಲ. ಕೊನೆ ಪಕ್ಷ 2ನೇ ಸ್ಥಾನಕ್ಕಾದರೂ ಬಿಜೆಪಿಯನ್ನ ತಂದು ಕೂರಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ವಿಜಯೇಂದ್ರ. ಹಾಗಾಗಿಯೇ ಎಲ್ಲ ಸಣ್ಣ ಪುಟ್ಟ ಸಮುದಾಯಗಳನ್ನು ಒಟ್ಟುಗೂಡಿಸೋ ಕೆಲಸ ಮಾಡುತ್ತಿದ್ದಾರೆ. ಅದರಲ್ಲಿ ಯತೀಂದ್ರಗೂ ಮುನ್ನವೇ ವಿಜಯೇಂದ್ರಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ ರಾಜಣ್ಣನ ಪುತ್ರ ರಾಜೇಂದ್ರ. ಶಿರಾದಲ್ಲಿ ಜಯಚಂದ್ರ KN ರಾಜಣ್ಣರನ್ನು ಒಂದು ಮಾಡಿದ್ದೇ ರಾಜೇಂದ್ರ. ಹೌದು, KN ರಾಜಣ್ಣ ಹಾಗೂ TB ಜಯಚಂದ್ರ ಮಧ್ಯೆ ಸಣ್ಣ ಮನಸ್ತಾಪವಿತ್ತು. ಆ ಮನಸ್ತಾಪವನ್ನು ದೂರ ಮಾಡಿ ಇಬ್ಬರನ್ನು ಒಂದು ಮಾಡಿದ್ದು ರಾಜೇಂದ್ರ ಅನ್ನೋ ಮತ್ತೊಂದು ಮರಿಹುಲಿ. ಸದ್ಯ ರಾಜೇಂದ್ರ ತನ್ನ ಅಪ್ಪನ ಗೆಳೆಯನಾಗಿರೋ ಜಯಚಂದ್ರರನ್ನು ಗೆಲ್ಲಿಸೋಕೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡುತ್ತಿದ್ದಾರೆ. ಗೊತ್ತಿಲ್ಲದ ನೆಲದಲ್ಲಿ ವಿಜಯೇಂದ್ರ ಮಾಡೋಕೆ ಹೊರಟಿರೋದನ್ನು CM ಪುತ್ರನಿಗೂ ಮುನ್ನವೇ ರಾಜೇಂದ್ರ ಮಾಡಿ ಮುಗಿಸುತ್ತಿದ್ದಾರೆ. ರಾಜೇಂದ್ರ ಯತೀಂದ್ರ ಒಂದಾಗಿ ವಿಜಯೇಂದ್ರಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ. ಅತ್ತ JDS ಅಭ್ಯರ್ಥಿ ಅಮ್ಮಾಜಮ್ಮ ಅವರ ಪುತ್ರ ಸತ್ಯಪ್ರಕಾಶ್ ಕೂಡ ಪ್ರಜ್ವಲ್ ರೇವಣ್ಣ ಜೊತೆ ಅಮ್ಮನನ್ನು ಗೆಲ್ಲಿಸಿಕೊಳ್ಳೋ ತವಕದಲ್ಲಿದ್ದಾರೆ. ಆದರೆ ಯತೀಂದ್ರ ಹಾಗೂ ರಾಜೇಂದ್ರ ಜೋಡಿ ಸಿದ್ದು ರಾಜಣ್ಣ ಜೋಡಿಯಂತೆಯೇ ಮಿರ ಮಿಂಚುತ್ತಿದೆ. ಶಿರಾ ಸೀಮೆಯ ಸರದಾರನ ಪಟ್ಟಕ್ಕಾಗಿ ಯತೀಂದ್ರ ವಿಜಯೇಂದ್ರ ಮಧ್ಯೆ ಜಂಗಿ ಕುಸ್ತಿಯೇ ನಡೆಯುತ್ತಿದೆ. ದಿ ಲಯನ್ ಕಿಂಗ್ ಸಿನಿಮಾದ ಮಾದರಿಯಲ್ಲೇ ಸಂಗ್ರಾಮ ನಡೆಯುತ್ತಿದೆ. ಶಿರಾ ಗೆಲ್ಲಿಸೋದು ಜೂನಿಯರ್ ಹುಲಿಯಾನೋ ಜೂನಿಯರ್ ರಾಜ ಹುಲಿಯೋ? ಶಿರಾ ಸೀಮೆ ಗೆಲ್ಲೋದ್ಯಾರು? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ.